ನಮಸ್ಕಾರ. ದ ರೈಟ್ ವೇ ಆಫ್ ಮ್ಯಾನಿಫೆಸ್ಟೇಷನ್ ಹೇಗೆ ಗೊತ್ತಾ? ಈಗ ಯೂಟ್ಯೂಬ್ ಓಪನ್ ಮಾಡಲಿ, ಇನ್ಸ್ಟಾಗ್ರಾಮ್ ಓಪನ್ ಮಾಡಲಿ, ಏನೇ ಒಂದು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಹೌ ಟು ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು ಅಂತ ಸಾವಿರಾರು ವಿಡಿಯೋಗಳಿರುತ್ತೆ. ಆದರೆ ಎಲ್ಲ ವಿಡಿಯೋ ನೋಡಿ ಅಪ್ಪ ಇದೆಲ್ಲ ನಿಜವಾಗ್ಲೂ ನಡೆಯತ್ತಾ, ಸುಮ್ಮನೆ ಏನೋ ಹೇಳ್ತಾರೆ ಅಂತ ಅನ್ಕೋತೀವಿ. ಆದರೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕೂಡ ನಡೆಯೋದು ಮ್ಯಾನಿಫೆಸ್ಟೇಷನಿಂದ. ಅದು ಪಾಸಿಟಿವ್ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ನೆಗೆಟಿವ್ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು. ಎಷ್ಟೋ ಸತಿ ಇದು ಯಾವುದಿದ್ದು ನಮ್ಮ ಜೀವನದಲ್ಲಿ ಆಗಲೇಬಾರ್ದಪ್ಪ, ಅವ್ರಿಗೆ ಬಂದಿದ್ದ ಕಷ್ಟ ನಂಗೆ ಬರಲೇಬಾರ್ದು ಅಂತ ನಾವು ಎಷ್ಟು ಸತಿ ಪರಿತಪಿಸ್ತಾ ಇರ್ತೀವೋ, ನಮ್ಮ ಲೈಫಲ್ಲಿ ಕೆಲವು ಸತಿ ಅದೆಲ್ಲವೂ ಆಗ್ಬಿಟ್ಟಿರುತ್ತೆ. ಆದರೆ ರೈಟ್ ವೇ ಆಫ್ ಮ್ಯಾನಿಫೆಸ್ಟೇಷನ್ ಹೇಗೆ ಗೊತ್ತಾ? ಮ್ಯಾನಿಫೆಸ್ಟೇಷನ್ ಅನ್ನೋದನ್ನು ತುಂಬ ಸುಲಭವಾಗಿ ಮಾಡ್ಬೋದು. ಅದಕ್ಕೆ ಯಾವುದೇ ರೀತಿಯ ಇಂಗ್ರೀಡಿಯೆಂಟ್ಸ್ ಬೇಡ, ಸರಕು ಸಾಮಗ್ರಿಗಳು ಬೇಡ, ಯಾವುದೂ ಬೇಕಾಗಿಲ್ಲ. ಒಂದೇ ಒಂದು ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಸುಪ್ತ ಮನಸ್ಸು. ನಿಮ್ಮ ಸುಪ್ತ ಮನಸ್ಸನ್ನು ಯಾವಾಗ ನೀವು ಪಾಸಿಟಿವ್ ಆಗಿ ಇಟ್ಕೊಂಡಿರ್ತೀರಾ, ಯಾವಾಗ ಸಕಾರಾತ್ಮಕ ಆಲೋಚನೆಗಳನ್ನು ಮಾಡ್ತಾ ಇರ್ತೀರಾ, ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ನ್ಯೂರೋ ಸೈನ್ಸಲ್ಲಿ ಕೂಡ ಇದನ್ನು ಪ್ರೂವ್ ಮಾಡಿದ್ದಾರೆ. ಏನಪ್ಪ ಅಂತ ಹೇಳಿದರೆ ಗ್ರ್ಯಾಟಿಟ್ಯೂಡ್. ಈಗ ನಿಮ್ಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ, ಯಾವುದೋ ಒಂದು ವಿಷಯ ತುಂಬಾ ಕಾಡ್ತಾ ಇರುತ್ತೆ. ಆದರೆ ತಕ್ಷಣವೇ ನಿಮ್ಮ ಮೈಂಡನ್ನು ಗ್ರೌಂಡಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು 5 ಒಳ್ಳೆ ವಿಷಯಗಳನ್ನು ನೆನೆಸ್ಕೊಳ್ಳೋಣ. ಹೇಗಪ್ಪ ಅಂತ ಹೇಳಿದ್ರೆ, ದಿನ ನಾನು ನಲ್ಲಿಲಿ ನೀರು ಬರ್ತಾ ಇದೆ, ಒಂದು ದಿನ ನಲ್ಲಿ ನೀರು ಬಂದಿಲ್ಲ ಅಂತ ಹೇಳಿದ್ರೆ ಎಷ್ಟು ಪರಿತಪಿಸ್ತೀವಿ. ಬಿಸಿನೀರಾಗಿರ್ಬೋದು, ಯಾರೋ ಒಬ್ಬರಿಗೆ ಒಂದು ದಿನ ಮನೇಲಿ ಆರೋಗ್ಯ ಕೆಟ್ಟರೆ ಎಷ್ಟು ಹಿಂಸೆ ಪಡ್ತೀವಿ ಅಲ್ವಾ? ಮನೇಲಿ ಎಲ್ಲರೂ ಆರೋಗ್ಯವಾಗಿದ್ದೀವಿ ಅಂತ ಹೇಳಿದ್ರೆ ಅದು ಕೂಡ ಒಂದು ಖುಷಿಯಾಗಿರ್ತಕ್ಕಂಥ ವಿಷಯಗಳಾಗಿರ್ಬೋದು. ಕೆಲಸ ಮಾಡೋದಕ್ಕೆ ಕೆಲಸ ಇದೆ, ಎಷ್ಟೋ ಜನ ನಿರುದ್ಯೋಗದಿಂದ ಒದ್ದಾಡ್ತಾ ಇದ್ದಾರೆ. ಹಾಗೆ ಎಷ್ಟೊಂದು ಒಳ್ಳೆಯ ವಿಷಯಗಳು ನಮ್ಮ ಜೀವನದಲ್ಲಿರುತ್ತೆ. ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಮೊದಲನೇದಾಗಿ ನಮ್ಮ ಜೀವನದಲ್ಲಿ ಏನೇನು ಒಳ್ಳೆಯ ವಿಷಯಗಳು ನಡೀತಾ ಇದೆ ಅದನ್ನು ಪದೇ ಪದೇ ಮೆಲ್ಕು ಹಾಕ್ತಾ ಇರೋದು. ಇದನ್ನು ನಮ್ಮ ಸೈಕಾಲಜಿಯಲ್ಲಿ ಸೇವರಿಂಗ್ ಟೆಕ್ನಿಕ್ ಅಂತ ಕರಿತೀವಿ. ದಿನದಲ್ಲಿ ಏನು ಒಳ್ಳೆಯದಾಗಿರುತ್ತೆ ಮಲಗಕ್ಕಿಂತ ಮುಂಚೆ ಅದನ್ನು ಬರೆಯೋದು. ಯಾಕೆ ಮಲಗಕ್ಕಿಂತ ಮುಂಚೆ ಅಂತ ಹೇಳಿದ್ರೆ, ನಾವು ಮಲಗಿ ಎದ್ದ ತಕ್ಷಣ ನಮ್ಮ ಸುಪ್ತ ಮನಸ್ಸು ತುಂಬಾ ಆ್ಯಕ್ಟಿವ್ ಆಗಿರುತ್ತೆ. ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಸುಪ್ತ ಮನಸ್ಸಿಗೆ ರಿಯಾಲಿಟಿ ಯಾವುದು, ಫೇಕ್ ಯಾವುದು ಅಂತ ಗೊತ್ತಾಗಲ್ಲ. ತಮಾಷೆಗೆ ನೋಡಿ, ಎಷ್ಟೋ ಜನ ನಾನು 1 ಕೋಟಿ ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಹೇಗೋ ಕಷ್ಟಪಟ್ಟು 1 ಕೋಟಿ ಸಂಪಾದನೆ ಮಾಡಿರ್ತಾರೆ. ಆದರೆ ತಕ್ಷಣವೇ ಒಂದು ಸ್ವಲ್ಪ ದಿನ ಆದಮೇಲೆ ಅದನ್ನೆಲ್ಲವನ್ನು ಕಳ್ಕೊಂಡ್ಬಿಡ್ತಾರೆ. ಎಕ್ಸಾಂಪಲ್, ನೀವು ಲಾಟ್ರಿ ಹೊಡೆದಿರೋರನ್ನ ನೋಡಿರ್ಬೋದು. ಯಾರು ಲಾಟ್ರಿ ತಗೊಳ್ಳುವಾಗ ನನಗೆ 1 ಕೋಟಿ ಬರಬೇಕು, 1 ಕೋಟಿ ಬರಬೇಕು ಅಂತ ಯೋಚನೆ ಮಾಡಿರ್ತಾರೆ. ಅಥವಾ ಯಾವುದೋ ಒಂದು ರಿಯಾಲಿಟಿ ಶೋ ಅಲ್ಲೋ ಏನೋ ಒಂದಲ್ಲಿ ದುಡ್ಡು ಬಂದಿರುತ್ತೆ. ತಕ್ಷಣ ಅದು ಬಂದಾದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ಅವರು ಅದೇ ಪರಿಸ್ಥಿತಿಗೆ ಬಂದುಬಿಟ್ಟಿರ್ತಾರೆ. ನೋಡಿದ್ದೀರಾ? ಯಾಕೆ ಅಂತ ಹೇಳಿದ್ರೆ, ಅದನ್ನು ಗೆಲ್ಲೋ ತನಕ ಅವರ ಪ್ರಾಮಿನೆಂಟ್ ಥಾಟ್ ಏನಾಗಿತ್ತು, ನಾನು 1 ಕೋಟಿ ಗೆಲ್ಲಬೇಕು ಅನ್ನೋದು. ಗೆದ್ದಾದ್ಮೇಲೆ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ನಾವು ಯಾವುದನ್ನು ಭಯ ಪಡ್ತಾ ಇರ್ತೀವೋ ಅದನ್ನು ಬೇಗನೆ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಹಾಗಾಗಿ ಮಲಗೋಕ್ಕಿಂತ ಮುಂಚೆ ನೀವು ಯಾವಾಗಲೂ ಅಷ್ಟೇ ನಿಮ್ಗೆ ಏನು ಆಗಬೇಕಾಗಿರುತ್ತೋ ಅದನ್ನೆಲ್ಲವನ್ನು ಕಾನ್ಷಿಯಸ್ ಆಗಿ ವಿಜುವಲೈಸ್ ಮಾಡಿ. ಎಕ್ಸಾಂಪಲ್, ನನಗೊಂದು ಒಳ್ಳೆ ಕೆಲಸ ಸಿಗಬೇಕು, ನನಗೆ ಇಷ್ಟು ಸಂಬಳ ಬರಬೇಕು ಅಂತ ಇರುತ್ತೆ. ನಾವು ಯಾವಾಗಲೂ ಅಷ್ಟೇ ಮನಿಯನ್ನು ಚೇಸ್ ಮಾಡಬಾರ್ದು. ನನಗೆ 5 ಲಕ್ಷ, ಯಾರಿಗೂ ಗೊತ್ತು, ಭಗವಂತ ನಿಮ್ಗೆ 10 ಲಕ್ಷ ಸಂಬಳ ಬರೋಂಥ ಕೆಲಸವನ್ನೇ ಕೊಡಬೇಕು ಅಂತಿರ್ತಾನೆ. ಯಾಕೆ ಅದನ್ನು 2 ಲಕ್ಷಕ್ಕೆ 5 ಲಕ್ಷಕ್ಕೆ ಲಿಮಿಟ್ ಮಾಡ್ಲಿಕ್ಕೆ ಹೋಗ್ತೀರಾ? ಆ ಕೆಲಸ ಸಿಕ್ಕಿದಾಗ ನೀವು ಹೇಗೆ ಬಿಹೇವ್ ಮಾಡ್ತೀರಾ, ಹೇಗೆ ನಡ್ಕೋತೀರಾ, ಯಾವ ರೀತಿ ಬಟ್ಟೆಯನ್ನು ಹಾಕ್ತೀರಾ, ಎಲ್ಲವನ್ನು ಈಗಲೇ ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿ. ಯಾರೋ ಒಬ್ಬರನ್ನ ಮದುವೆ ಆಗಬೇಕು ಅಂತಿರ್ತೀರಾ, ಅವಳನ್ನು ಮದುವೆ ಆದರೆ ನಾನು ತುಂಬ ಚೆನ್ನಾಗಿರ್ತಾನೆ ನನ್ನ ಜೀವನ ಅಂತ. ಆಕೆಯನ್ನು ಕೂಡ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡಬೇಕು ಅಂತ ಹೇಳಿದರೆ, ಹೇಗೆ ಇರ್ತೀರಾ ರಿಲೇಷನ್ಶಿಪ್ಪಲ್ಲಿ, ಆ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ನಿಮ್ಗೆ ಹೇಗೆ ಅನಿಸುತ್ತೆ ಎಲ್ಲವನ್ನು ಫೀಲ್ ಮಾಡಲಿಕ್ಕೆ ಇವತ್ತಿಂದನೇ ಶುರು ಮಾಡಿ. ಹೇಗೆ ಡ್ರೆಸ್ ಮಾಡೋದಾಗಿರ್ಬೋದು, ಹೇಗೆ ನಿಮ್ಮ ಬಾಡಿನ ಅಚ್ಚುಕಟ್ಟಾಗಿ ಇಟ್ಕೊಂಡಿರೋದಾಗಿರ್ಬೋದು, ಎಲ್ಲವನ್ನು ಈಗ ಪ್ರೆಸೆಂಟ್ ಏನು ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ ಆ್ಯಕ್ಷನ್ ಬೇಕಾಗುತ್ತೋ ಅದೆಲ್ಲವನ್ನು ಮಾಡ್ತಾ ಹೋಗಿ. ಮತ್ತು ಮ್ಯಾನಿಫೆಸ್ಟೇಷನ್ ಮಾಡುವಾಗ ಒಂದೇ ಅಲ್ಲ, ಅದನ್ನು ಮೇಂಟೈನ್ ಮಾಡಲಿಕ್ಕೂ ಕೂಡ ವಿಸ್ಡಮನ್ನು ಕೇಳ್ತಾ ಹೋಗಿ. ಎಷ್ಟೋ ಸತಿ ನಮ್ಮ ಜೀವನದಲ್ಲಿ ಅದು ಬೇಕು ಇದು ಬೇಕು ಎಲ್ಲವನ್ನೂ ನಾವು ಮ್ಯಾನಿಫೆಸ್ಟ್ ಮಾಡ್ತೀವಿ. ಆದರೆ ಅದನ್ನು ಹೇಗೆ ಮೇಂಟೈನ್ ಮಾಡೋದನ್ನು ಮರ್ತು ಹೋಗ್ಬಿಡ್ತೀವಿ. ತದನಂತರ ಪದೇ ಪದೇ ಅದನ್ನು ಆಗತ್ತೋ ಇಲ್ವೋ ಅಂತ ಭಯ ಪಡ್ಲಿಕ್ಕೆ ಹೋಗ್ಬಿಡಿ. ಈಗ ನಾನು ನಿಮ್ಗೊಂದು ತುಂಬ ಫಲವತ್ತಾದ ಒಂದು ಬೀಜವನ್ನು ಕೊಡ್ತೀನಿ ಅಂತ ತಿಳ್ಕೊಳ್ಳೋಣ. ನಾನು ಕೊಟ್ಬಿಟ್ಟು ನೋಡಿ, ಇದನ್ನು ಹಾಕಿ ನಿಮಗೆ ಸಾವಿರಾರು ಮಾವಿನ ಹಣ್ಣು ಬರುತ್ತೆ, ಖಂಡಿತವಾಗ್ಲೂ ತುಂಬ ಅದ್ಭುತವಾಗಿದೆ ಈ ಹಣ್ಣು ಅಂತ ಹೇಳಿಬಿಟ್ಟು ಕೊಟ್ಟಿರ್ತೀನಿ. ಮತ್ತು ದಿನ ಹೋಗಿ ಆ ಬೀಜವನ್ನು ತೆಗೆದು ಮೊಳಕೆ ಕಟ್ಟಿದೆಯಾ ಅಂತ ನೋಡಿದ್ರೆ ಎಷ್ಟೇ ಒಂದು ಪವರ್ಫುಲ್ ಸೀಡ್ ಆಗಿದ್ರು ಕೂಡ ಅದು ಫಲವನ್ನು ಕೊಡ್ಲಿಕ್ಕಾಗಲ್ಲ. ಹೇಗೆ ನಾವು ಹೋಟ್ಲಲ್ಲಿ ಆರ್ಡರ್ ಮಾಡಿಬಿಟ್ಟು ಅದು ಖಂಡಿತ ಬಂದೇ ಬರುತ್ತೆ, ರಿಲ್ಯಾಕ್ಸ್ ಆಗಿರೋಣ ಅಂತಿರ್ತೀವೋ, ಹಾಗೆ ನಿಮ್ಗೆ ಏನು ಆಲೋಚನೆ ಇರುತ್ತೋ ಅದು ಎಲ್ಲವನ್ನು ಒಂದು ಬುಕ್ಕಲ್ಲಿ ಅಥವಾ ಒಂದು ಪೇಪರಲ್ಲಿ ಬರೆದು ಮರ್ತು ಹೋಗ್ಬಿಡಿ.
ಪದೇ ಪದೇ ಅದನ್ನು ಕ್ವಶನ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾವಾಗ ನೀವು ಏನೇ ಆಗಿರಲಿ ಡೌಟ್ ಮಾಡ್ಲಿಕ್ಕೆ ಹೋಗಬೇಡಿ. ಈಗ ಒಂದು ಮನೆ ಕಟ್ಟಬೇಕು ಅಂತ ಇರ್ತೀರ. ಅಬ್ಬಾ ಆ ಮನೆ ಕಟ್ಟೋಗೋದು 50 ಲಕ್ಷ ಬೇಕು ಅಂತ ಇರುತ್ತೆ ಅಂತ ಅನ್ಕೊಳ್ಳೋಣ. ನನ್ನ ಜೋಬಲ್ಲಿ ಬರೀ 50 ರೂಪಾಯಿ ಆಗಿದೆ, ಆಗಲ್ಲ 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 ಅಂತ ನಾನು ಯಾವಾಗ ನಕಾರಾತ್ಮಕವಾಗಿ ಮಾತಾಡ್ಕೋತಾ ಹೋಗ್ತೀನೋ ಖಂಡಿತವಾಗ್ಲೂ ಅದಾಗಲ್ಲ. ಯಾವಾಗ ನಾವು ಜೀವನವನ್ನು ಹೀಗೆ ಇರಬೇಕು ಅಂತ ಡಿಸೈಡ್ ಮಾಡ್ತೀವೋ ಎಲ್ಲಿಂದ ರಿಸೋರ್ಸ್ ಬರುತ್ತೆ ಅಂತ ಗೊತ್ತಿಲ್ಲ. ಇಡೀ ಬ್ರಹ್ಮಾಂಡವೇ ನಿಮಗೋಸ್ಕರ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಸೆಲ್ಫ್ ಡೌಟನ್ನು ಮಾಡೋಕ್ಕೆ ಹೋಗ್ಬೇಡಿ. ನಕಾರಾತ್ಮಕ ಆಲೋಚನೆಗಳನ್ನು ಕೂಡ ಇಟ್ಕೋಬೇಡಿ. ಖಂಡಿತವಾಗ್ಲೂ ನಿಮ್ಮ ಕೈಲಿ ಆಗುತ್ತೆ. ನಿಮ್ಮ ಜೀವನದಲ್ಲಿ ಎಲ್ಲವೂ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಗ್ರೇಟ್ಫುಲ್ ಆಗಿರಿ. ಯಾವ ಯಾವ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಗ್ರ್ಯಾಟಿಟ್ಯೂಡನ್ನು ಶುರು ಮಾಡ್ತಾ ಹೋಗಿ. ಮತ್ತು ದಿನಕ್ಕೆ 5 ನಿಮಿಷ ಆದರೂ ಒಂದು ಬ್ರೀತಿಂಗ್ ಎಕ್ಸಸೈಸ್ ನೋಡಿ. ಯಾವಾಗಲೂ ಅಷ್ಟೇ ಕಾಮ್ನೆಸ್ ಅನ್ನೋದು ಒಂದು ಬ್ಯೂಟಿಫುಲ್ ಎನರ್ಜಿ. ಪದೇ ಪದೇ ಅರ್ಜೆಂಟಲ್ಲಿರೋದು, ಗಾಬರಿ ಆಗ್ತಾ ಇರೋದು, ಇದೆಲ್ಲವೂ ಕೂಡ ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ಆರವನ್ನು ಶ್ರಿಂಕ್ ಮಾಡ್ತಾ ಹೋಗುತ್ತೆ. ನಾವು ಜೀವನದಲ್ಲಿ ಏನನ್ನ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೂ ನಮ್ಮ ಆರ ಸ್ಟ್ರಾಂಗ್ ಆಗಿರಬೇಕು. ಹೇಗೆ ಆರವನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದು? ಒಂದು ಸಾಲ್ಟ್ ವಾಟರಲ್ಲಿ ಬಾತ್ ಮಾಡೋದಾಗಿರ್ಬೋದು, ಮಂತ್ರಗಳ ಮೂಲಕ ಆಗಿರ್ಬೋದು, ಪಾಸಿಟಿವ್ ಯೋಚನೆ ಮಾಡೋದ್ರಿಂದ ಮೂಲಕ ಕೂಡ ಆಗಿರಬಹುದು. ಇದೆಲ್ಲವೂ ಕೂಡ ನಿಮ್ಮ ಆರವನ್ನು ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಮ್ಯಾನಿಫೆಸ್ಟೇಷನ್ ಜರ್ನಿ ಅನ್ನೋದ್ರಲ್ಲಿ ಯಾವುದೇ ಕಾರಣಕ್ಕೂ ಡೌಟನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಬರೀ ಏನು ಬೇಕು ಅನ್ನೋದನ್ನು ಮ್ಯಾನಿಫೆಸ್ಟೇಷನ್ ಮಾಡೋದಲ್ಲ, ಅದನ್ನು ಮೇಂಟೈನ್ ಮಾಡಲಿಕ್ಕೆ ಕೂಡ ವಿಸ್ಡಮನ್ನು ಕೇಳಿ. ಯಾಕಂತ ಹೇಳಿದ್ರೆ ಎಷ್ಟೋ ಸತಿ ನಾವು ಅಂದ್ಕೊಂಡು ನಮ್ಗೆ ಸಿಗುತ್ತೆ, ಅದಾದರೆ ಅದನ್ನು ಮೇಂಟೈನ್ ಮಾಡೋಕ್ಕೆ ಹೇಗೆ ಅಂತ ನಮ್ಗೆ ಗೊತ್ತಿರಲ್ಲ. ಹಾಗಾಗಿ ಪ್ರತಿಯೊಂದನ್ನು ಅಷ್ಟೇ ಅದಕ್ಕೆ ಅದರದ್ದೇ ಆದ ಬೆಲೆ ಇದೆ. ಅದನ್ನು ಗ್ರೇಟ್ಫುಲ್ ಆಗಿ ಇಟ್ಕೊಳ್ಳೋಕೆ ಹೋಗಿ. ಯಾವಾಗಲೂ ಅಷ್ಟೇ ನಾವು ಇವತ್ತೇನಿರುತ್ತೆ ಬಿಡಪ್ಪ ನಾನು ನನ್ನ ಸ್ವಂತ ಮನೆ ತೊಗೊಂಡ್ಮೇಲೆ ಕ್ಲೀನಾಗಿ ಇಟ್ಕೋತೀನಿ ಅಂತ ಇಟ್ಕೋಬೇಡಿ. ಇವತ್ತು ಬಾಡಿಗೆ ಮನೇಲಿದ್ರು ಕೂಡ ಅದನ್ನು ತುಂಬ ಅಚ್ಚುಕಟ್ಟಾಗಿ ಕ್ಲೀನಾಗಿ ಯಾವಾಗ ಇಟ್ಕೋತಾ ಹೋಗ್ತೀವೋ ಅದು ಎಲ್ಲವೂ ಕೂಡ ನಮಗೆ ಬರ್ತಾ ಹೋಗ್ತಾ ಇರುತ್ತೆ ಅಲ್ವಾ? ಸೊ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.